ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರು ನೀಡಿದ್ರು ಊಟಕ್ಕೆ? ಅದು ಅಮ್ಮ ಅಮರೆ ನಾನೇ ನೀಡ್ಕೊಂಡಾರ. ನೀನೇ ನೀಡ್ಕೊಂಡಿ? ಅಲ್ಲ, ಒಂದ್ ಮಾತು ಹೇಳ್ಬೇಕು ಕೇಳ್ಬೇಕು ಏನೂ ಇಲ್ಲನ? ಅದು ಉಣ್ಣ ಹೊತ್ತಾ ಇಷ್ಟು ಕಡೆ ಉಣ್ಣಕತ್ತಿಯಲ್ಲ? ಅದು ಅಮರೆ ಹೊಟ್ಟೆ ಶಾನೆ ಹಸಿವಾಗಿತ್ತು, ಮಂಗಳಮ್ಮರಿಗೆ ಊಟಕ್ಕೆ ನೀಡಿ ಅಂದೆ. ಅದಕ್ಕೆ ಅವರು ಅಂದರು, ನಿಂದೆ ಅಡುಗೆ ಮನೆ, ಏನಾರು ನೀಡ್ಕೊಂಡು ಊಟ ಮಾಡು, ಯಾರು ಕೇಳುತ್ತಾರೆ ಅಂತ ಅಂದರು. ಅದಕ್ಕೆ ನಾನೇ ನೀಡ್ಕೊಂಡೆ. ಹಂಗಂದ್ಲಾಕೆ? ಎಲ್ಲದಾಳಾಕಿ? ಕರೀಲೆ ಮಂಗಳ, ಏ ಮಂಗಳ. ಅಯ್ಯ ಅಮರೆ, ಮಂಗಳಮ್ಮ ಇಲ್ರ ಮನೆಗೆ. ಮಂಗಳಮ್ಮ ಅಲ್ಲಿ ಅವ್ರ ಅಪ್ಪಾಜಿಯವ್ರು ಕರೆದ್ರು ಅಲ್ಲ, ಅದಕ್ಕೆ ಹೋಗವ್ರೆ. ಅವ್ರ ಅಪ್ಪಾಜಿಯವ್ರು ಕರೆದ್ರ? ಎದಕ್ಕೆ? ಅಯ್ಯ, ಅವರು ಸಿರಿಮಂತ್ ಕಾರ್ಯ ಏನೋ ಮಾಡ್ತಾರಂತಲ್ಲ, ಅದಕ್ಕೆ ಅವ್ರಿಗೆ ಚೆನ್ನಾಗಿರೋದೊಂದು ಶಾಲೆ ತಗೊಂಬರಕೋರೆ. ಏನ ಶಾಲೆ? ಈಗ ಶಾಲೆಗೆ ಹೋಗಾರೆ? ಶಾಲೆ ಸೀರೆ ತಗೊಂಬರಕ್ ಹೋಗೋರೆ. ಅಯ್ಯೋ ನೀನು ಏನ್ ಮಾಡ್ಲಿ ಅಂತೀನಿ ನಾನು. ಸೀರೆ ತರಕ್ ಹೋಗ್ಯಾರ? ಅಲ್ಲ, ಯಾರ್ಯಾರು ಹೋದ್ರು? ಮಂಗಳಮ್ಮ ಮತ್ತೆ ನಿಮ್ಮ ಮಗ, ಆಮೇಲೆ ಇದು ಅವ್ರ ಅಪ್ಪ, ಅವ್ರವ್ವ, ಅವ್ರ ಅಜ್ಜಿ ಏನೋ ಹೋಗ್ತಾರೆ ಅಂತ ಸುದ್ದಿ ಗೊತ್ತಾಯ್ತ್ರ. ಅಯ್ಯೋ 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 ಅಯ್ಯೋ, ನನ್ನ ಬಿಟ್ಟು ಎಲ್ಲರೂ ಸೀರೆ ತರಕ್ ಹೋಗ್ಯಾರ. ನನಗೆ ಒಂದು ಮಾತು ಹೇಳಾರ್ದ ಮಾಡ್ತೀನಿ ತಡಿ. ನೀನ್ ನೋಡಿಲ್ಲ ಇನ್ನೊಂದ್ಸಲ ಯಾರನ್ನು ಕೇಳಾರ್ದ ಉಣ್ಣಕ್ಕಿನ್ನಕ್ ನೀಡ್ಕೊಳಂಗಿಲ್ಲ ಏನ? ಯಾರು ಬಂದು ಉಣ್ಣಕ್ ಕೊಡ ಮಟ್ಟ ಕಾಯ್ಬೇಕು ಹೇಳಕತ್ತೀನಿ. ಅಲ್ಲ, ಮತ್ತೀಗ ಇದನ್ನ ಉಣ್ಲಾ ಬಿಡ್ಲಾ? ಏನಾತ? ಅದು ಅಮ್ಮವ್ರು ಹೇಳಕತ್ತಿದ್ರು. ಅಯ್ಯ, ಉಣ್ಣಕತ್ತಿಯಲ್ಲ, ಹೊಡ್ತುಂಬ ಊಟ ಮಾಡ. ಹಂಗ ಊಟ ಬಿಟ್ಟು ಅರ್ಧಕ್ಕೆಲ್ಲ ಎದ್ದೇಳಕ್ ಹೋಗ್ಬಾರ್ದು. ಹೊಡ್ತುಂಬ ಊಟ ಮಾಡ. ಸಾಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋ, ಅದು ಸಾಲಿಲ್ಲ ಅಂದ್ರೆ ಇನ್ನೊಂದು ಅಕ್ಕಿ ಗಲಾಸ್ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಬಿಡು. ಊಟ ಮಾಡು, ಊಟ ಮಾಡು. ಓ ಆಯ್ತರ ಮರೆ. ಆಮೇಲೆ ಆ ಬಾಳ್ಗಿ ಒಳಗೆ ಇನ್ನೊಂದೆರಡು ಹಪ್ಳ ಅದಾವಲ್ಲ, ಹಾಕೊಂಡ್ ತಿನ್ನ. ಅದಕ್ಕೇನಂತೆ? ಯಶೋದ, ಮಂಗಳಗೊಂದು ಫೋನ್ ಹಚ್ಚವ ನೋಡ್. ನನ್ ಬಿಟ್ಟು ಸೀರೆ ಅಂಗಡಿಗೆ ಹೋಗ್ಯಾಳ ಸೀರೆ ತರಕ. ಅಲ್ಲ, ತೀರ ನನ್ ಕರ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಆಕಿಗೆ. ಒಂದು ಫೋನ್ ಮಾಡು. ಅಯ್ಯೋ 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 ಅಯ್ಯೋ, ಈ ಅಮ್ಮ ನಮ್ಮ ಯಶೋದಮ್ಮಗೆ ಎದರ್ತಾವಳೆ. ಅಪ್ಪ ಹಿಂಗೆ ಇರ್ಲಿ ಕಣಪ್ಪ. ಹಲೋ ಮಂಗಳ, ಅತ್ತಿಯವ್ರು ಫೋನ್ ಮಾಡಕ್ ಹೇಳಿದ್ರು. ಸೀರೆ ಅಂಗಡಿಗೆ ಹೋಗಿರಂತಲ್ಲ, ಯಾವ ಸೀರೆ ಅಂಗಡಿ ಏನು ಕೇಳ ಅಂದ್ರ. ಎದ್ರ ಸಂಬಂಧ ಅಂತ ಕೇಳತ್ತಾಳ. ನಾನು ಬರ್ತೇವೆ ಅಂತ ಹೇಳ. ಸೀರೆ ತರಕ ಅದ್ ಹೆಂಗ್ ಬಿಟ್ಟು ಹೋದ್ರಿ ಅಂತ ಕೇಳ. ಓ ಅದಕ್ಕ ಬರಾತೇವ್ ಇಲ್ಲೇ ದಾರಾಗದೇವಿ. ಇನ್ನೊಂದು 5 ನಿಮಿಷಕ್ಕಂದ್ರೆ ಮನ್ಯಾಗ ಇರ್ತೇವಿ. ಮುಗಿತ್ ನಮ್ದು ತಗೊಳ್ಳೋದು. ಬರ್ತೇವೆ. ಅತ್ತಿಯವ್ರ ಬರಾತಾರಂತ, ಇಲ್ಲೇ 5 ನಿಮಿಷ ಅಂದ್ರೆ ಮನ್ಯಾಗ ಇರ್ತಾರಂತ. ಹಿಂಗ್ ಸೀರೆ ತರಕ್ ಹೋಗಾರ ಅಂದಿದ್ರ ನಾನು ಹೋಗತ್ತಿದ್ದಿಲ್ಲವ ಯವಾತಾಗ. ನಾ ಇಲ್ಲೇ ಇರ್ತಿದ್ದೆ. ಪಿಕ್ಚರಿಗೆ ಬಂದು ಸುಳ್ಳಾತ ಏನು ಕಮ್ಮಗಿತ್ತ ಪಿಕ್ಚರ್? ಒಂದೀಟ್ರ ನೋಡಂಗಿತ್ತ ನಾನು. ರೊಕ್ಕ ಹೆಚ್ಚಾಗ್ಯಾವ ನಿಮಗ? ಅಲ್ಲ ಅತ್ತಿಯವ್ರ, ನಾವೆಲ್ಲಿ ನಿಮಗ್ ಬಾ ಅಂದ್ವಿ. ನೀವೇ ಪಿಕ್ಚರ್ ನೋಡೋಕ್ ಹೊಂಟಿರಿ, ನನ್ ಬಿಟ್ಟು ನಾನು ಬರ್ತೀನಿ ಅಂತ ಬೆನ್ನ ಹತ್ಕೊಂಡ್ ಬಂದಿದ್ದು. ನಾನ್ ನಿಮಗ್ ಬಾ ಅಂತ ಅಂದೇ ಇಲ್ಲ. ನೀವೇ ಬಂದು ಈಗ ನೀವೇ ಬೈತೀರಿ ಅಂದ್ರ ಹೇಳ ಪೂರ ಹೇಳಕೇನೈತಿ? ಯವ್ವ ಅತ್ತಿ, ಬಾರ ಅತ್ತಿ, ಒಟ್ಟು ಚೀಲ ಹಿಡ್ಕೊ ಬಾ. ಅದನಲ್ಲ ಜೊತೆಗೆ ಹಲ್ಕಟ್ ಪಾಡೆ ಅವಂಗ ಹೇಳಿ ಹಿಡ್ಕೋತಾನ. ಓಹೋ, ಹೋಗಿ ಕಮ್ಮನ್ ಡ್ರೆಸ್ ಚೂಡಿದಾರ್ ತಗೊಳಕ ನೀವು ಹಿಡ್ಕೊಳಕ ನಾನು ಅವಶ್ಯಕತೆ ಏನಿಲ್ಲ. ಅಲ್ಲ, ನನಗೊಂದು ಮಾತು ಹೇಳಲಾರ್ದ ಕೇಳಲಾರ್ದ ಹೋಗಿಯಲ್ಲೇ ನೀನು. ಒಂದೀಟ್ರ ಮನ್ಯಾಗ ಹತ್ತದಾಳ, ಹೇಳ್ಬೇಕು ಕೇಳಬೇಕು ಅನ್ನೋದು ಏನಾರ ಐತೆ ನಿನಗೆ ಸ್ವಲ್ಪರ? ಹೆದರ್ಕಿ ಎದ್ರದಾರ ಐತೆ? ಅಯ್ಯಪ್ಪ, ಸೀರೆ ಆರ್ಸೋದ್ರಾಗ ಇಷ್ಟು ಕಷ್ಟ ಆಯ್ತಂತ ನಂಗೆ ಗೊತ್ತಿದ್ದಿಲ್ಲ. ಅಬ್ಬಬ್ಬ, ಸೀರೆ ಬಹಳ ಚಂದ ಅದಾವಲ್ಲ. ಹೌದು ಯಶೋದಕ್ಕ, ಅಲ್ಲರ ಸೀರೆ ಇದ್ವು ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟು ಚಂದ ಇದ್ವು ಅಂತೀರಿ. ಅಯ್ಯೋ 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 ಅಯ್ಯೋ, ನೋಡಕ್ಕೆ ಎರಡು ಕಣ್ಣು ಸಾಲದಪ್ಪ. ಸೀರೆ ಸುರ್ವ್ಯಾರ ಒಂದಳತಿ ಹೊಗ್ಗ ತಗ ಸುರ್ವಿರೋದು ನೋಡಿದ್ರೆ ಅಯ್ಯೋ ಎಷ್ಟು ಸಾವಿರ ಸೀರೆ ಸುರ್ವಿದ್ರು ಗೊತ್ತಾ. ಇಲ್ಲಿ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನ್ಯಾಗ ಸೇಲ್ ನಡೆಯಕತ್ತೈತಿ. ಪ್ರೀತಿ ಸಿಲ್ಕ್ನಾಗೂ ಬಿಟ್ರ, ಪ್ರೀತಿ ಸಿಲ್ಕ್ನಾಗ ಅಂತ ಏನು ಹೇಳ್ಕೊಳಂಗಿಲ್ಲ, ಆದ್ರೆ ಗಂಗಾವತಿ ಸಿಲ್ಕ್ನಾಗ ಭಾರಿ ಚಂದ ಇದ್ವಪ್ಪ ಸೀರೆ. ಕೆಲವೊಂದು ಅಡ್ಡಿ ಇಲ್ಲ ರೇಟ್, ಕೆಲವೊಂದಕ್ಕೆ ಭಾಳ ತುಟ್ಟಿ ಅನ್ನಿಸ್ತಾವಪ್ಪ. ಅಷ್ಟು ಬೆಲೆ ಬಾಳುವಂಥವೇನು ಇದ್ದಂಗೆ ಅನ್ಸಲ್ಲ. ಆದರೂ ನೋಡಕ್ಕೆ ಎರಡು ಕಣ್ಣು ಸಾಲದು. ಇವಿಷ್ಟು ನಮ್ಗೆ ಭಾರಿ ಇಷ್ಟ ಆದವು, ತಗೊಂಬಂದೇ ಬಿಟ್ಟೆ. ಅಲ್ಲೇ ನನ್ನೊಂದು ಮಾತು ಕರ್ಕೊಂಡು ಹೋಗ್ಬೇಕನ್ನೋದಿಲ್ಲಲ್ಲ ನಿನಗೆ? ಅಯ್ಯ, ಕುಣ್ಕೋತ ಪಿಕ್ಚರ್ಗೆ ಹೋಗಿದ್ದೆ ಅಲ್ಲತ್ತಿ. ನೀ ಪಿಕ್ಚರ್ಗೆ ಹೋಗಿದ್ದಿ, ನೀ ಎಟದಿ ಬರ್ತಿ ಅಂತ ನಮ್ಗೇನು ಗೊತ್ತು? ನಾ ಏನು ತಿಳ್ಕೊಂಡೆ, ಪಿಕ್ಚರ್ಗೆ ಹೋಗೈತೆ ನಮ್ಮ ಅತ್ತಿ, ಪಿಕ್ಚರ್ ನೋಡ್ಕೊಂಡು ಆರಾಮ್ ಊಟ ಗಿಟ ಮಾಡ್ಕೊಂಡು ರಾತ್ರಿ ಬರ್ತಾಳ ಅಂತ ಮಾಡಿದ್ದೆ. ನೀ ಇಷ್ಟು ಕಡೆ ಬರ್ತಿ ಅಂತ ನಂಗೆ ಹೆಂಗೆ ಗೊತ್ತಾಗಬೇಕ ಅತ್ತಿ? ನೋಡ್ದೇನೆ ಊಟ ಮಾಡ್ಕೊಂಬರೋಣ ಅಂತ ಹೇಳಿದ್ನೇ ಇಲ್ಲ ನಾನು. ನೀ ಮಾಡಿದಿ? ನಂಗೆ ಹೊರಗಿನ ತಿನ್ಬೇಕು ಅಂತ ಅನಿಸ್ಲಿಲ್ಲತ್ತಿ. ನಾವು ಹೇಳಿದ್ವಿ ನಿನಗೆ ಉಣ್ಕೊ ಬರ್ತೇವೆ ಅಂತೇಳಿ. ಅಲ್ಲೇ ನನ್ನೊಂದು ಮಾತು ಕರ್ಕೊಂಡು ಹೋಗ್ಬೇಕು. ನಾನು ಸೀರೆ ನೋಡ್ತಿದ್ದೆ, ನಾನು ತಗೊಂತಿದ್ದೆ ಗೊತ್ತಾನ. ಅಯ್ಯ ಅತ್ತಿ, ಕುಬಿಸಿರೋದು ನಂದ ನಿಂದನ. ನೋಡು ಎಷ್ಟು ಚಂದ ಸೀರೆ ತಂದಿ. ಅಯ್ಯೋ ಅವ್ವ, ನಿಂಗೆ ಇಷ್ಟ ಆದ್ರೆ ಯಾವ್ದಾರ ಒಂದು ಇಟ್ಕೋ. ನಾನು ನಾ ಕೊಡಲ್ಲ. ನಂಗೆ ಚಂದ
ಕಾಣ್ತಾವಂತ ತಗೊಂಬಂದಿರೋದು. ಕತ್ತಿ ಎತ್ತಾಗ ಇಟ್ಟಾದ್ರೆ ಇಟ್ಕೋ ಅಂತ. ಅತ್ತಿ ನಿಂಗೆ ಬೇಕಂದ್ರೆ ನಿಮ್ಮ ಅಪ್ಪನ ಕೇಳಿ ಕೊಡಿಸ್ಕೊ, ಇಲ್ಲ ನಿನ್ ಗಂಡನ ಕೇಳಿ ಕೊಡಿಸ್ಕೊ. ನಾನು ಗಂಟು ಬೀಳ್ಬೇಡ ನೋಡಷ್ಟೇ. 4 ಸೀರೆ ಚಲೋ ಚಲೋ ತಂದೆನ್ನ. ಅತ್ತಿ ಆ ಒಂದೇದ್ ಕೆಳಗಿಟ್ಟತಲ್ಲ ಆ ಸೀರೆ 3,000 ರೂಪಾಯ್ದು. ಇನ್ನು ಇವ್ರ ಕೈಯಾಗ ಇಲ್ಕಾಂತತಲ್ಲ ನೀಲಿದು, ಅಯ್ಯೋ ಇದಂತ್ರ ಎಷ್ಟು ಚಂದ ಐತಿ ಒಳಗೆ ಗೊತ್ತನ. ಇದು 2,500, ಇದು 1,500. ಇನ್ನು ಇದಂತರೂ ಬರೀ 2,000. ಎಷ್ಟು ಚಂದ ಐತೆ ಅತ್ತಿ ಸೀರೆ. ಅಲ್ಲಂತರೂ ನೀನು ಎಷ್ಟು ನೆನಪು ಮಾಡ್ಕೊಂಡೆ ಗೊತ್ತನ್ ನಾನು. ಅಲ್ಲ ನಮ್ಮವ್ವ ನಮ್ಮಪ್ಪ ನಾನು ಕೇಳಲಿಲ್ಲ. ನಿಮ್ಮ ಅಪ್ಪನೇ ಕೇಳಿದ್ದ, ನಿಮ್ಮ ಅವ್ವ ಏನು ಕೇಳಿಲ್ಲ. ಅಯ್ಯೋ ನನ್ನ ಮಗಳು ಬರ್ಲಿಲ್ಲನೇ ಅಂದ್ರ ನಿಮ್ಮ ಮಗಳು ಪಿಕ್ಚರ್ ನೋಡಕ್ ಹೋಗ್ಯಾಳ ಅಂದೆ. ಅದೇ ಅಂತೀನಿ ನಾನು, ನಾಟಕ ಮಾಡಿ ನೀನು ನಿಮ್ಮವ್ವ ಸೇರಿ ನಾನು ಬಿಟ್ಕೊಟ್ಟು ಹೋಗಿರಲ್ಲ. ನಾನು ಇದಕ್ಕೆ ಚಂದ ತೊಗೊಂತೇನೆ, ನೋಡ್ತಿರ್ಬೇಕಾರೆ. ನಾಳೆ ಹೋಗ್ತಾನೆ ಯಶೋದ, ಅದೇನೋ ಸೇಲ್ ಬಿಟ್ಟಾರಂತೆ, ನಾಳೆ ಹೋಗ್ಬರೋಣ. ಈ ಬಿಡಾಡಿ ಹೋಗಿ ಬಂದಾಳ. ಅವ್ವ ದೇವ್ರ, ನಾ ಏನಾರು ನಮ್ಮ ಅತ್ತಿ ಜೋಡಿ ಹೋದೆ ಅಂದ್ರೆ ಮುಗಿದು ಹೋಯ್ತು ನನ್ನ ಕತಿ. ಆಮೇಲೆ ಕಂಡು ಸೀರೆನ ಕೈಯಾಗ ಹಿಡ್ಕೊಂಡು ಇದು ನನಗೆ ಬೇಕು, ಇದು ನನಗೆ ಬೇಕಂತೇಳಿ ಕಂಡಾಬಿಟ್ಟು ರೊಕ್ಕ ಮಾಡಿದ್ಲು ಅಂದ್ರೆ ಎಲ್ಲಿಂದ ಕೊಡ್ಲೇವ ನಾನು? ಅದು ಅಲ್ಲದೆ ಕೊಡೋದನ್ನಕ್ಕೆ ನನ್ನ ಕಡೆ ರೊಕ್ಕ ಅದಾವ ಬಿಡು. ಆದ್ರೆ ಇವ್ರಿಗೆ ಯಾಕೆ ಅಷ್ಟೊಂಡು ನಾನು ಕೊಡಿಸ್ಬೇಕು ಪುಕ್ಷಟ್ಟಿ? ಮಗ ಇಲ್ಲಿ ಮನಿ ಸೊಸಿನೇ ಬಿಟ್ಟು ಹೋಗ್ಯಾಳ, ಇನ್ನು ನನ್ಗೇನು ಹರ್ಕತ್ ಬಿದ್ದೈತಿ? ಏನ್ ಯೋಚನೆ ಮಾಡತ್ತೀಯ ಅತ್ತಿ? ಯಶೋದಕ್ಕ ಏನ್ ಯೋಚನೆ ಮಾಡತ್ತಾಳ ಗೊತ್ತನ? ನಿನ್ ಕರ್ಕೊಂಡು ಹೋಗಿ ಏನಾರ ನಾವು ಇದ್ರಾಗ ಏನದ ಸೀರೆ ಅಂಗಡಿಯಾಗ ಬಿಟ್ಬಿಟ್ರೆ ಮಾಯಿನ ತೋಟದಾಗ ಮಂಗ್ಯಾನ್ ಬಿಟ್ಟಂಗ ಆಕತಿ. ಆಮೇಲೆ ಮುಗಿದೋದು ಆಮೇಲೆ ತಲೆ ಹಿಡ್ದು ಹೋಗದೆ ಅದು. ಅದಕ್ಕೆ ನೀನ್ ಕಂಡು ಸೀರೆ ಎಲ್ಲ ತಗೊಂಡು ತಲೆ ಹಿಡಿಸಿದಂದ್ರ ಅದನ್ನೇ ಯೋಚನೆ ಮಾಡ್ತಾ ಇರ್ಬೋದಲ್ಲ ಯಶೋದಕ್ಕ? ಇಲ್ಲ 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 ಅದೇನಿಲ್ಲ ಅತ್ತಿಯರ. ಕೆಮ್ಮು ನಂಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅತ್ತಿಯರ. ಕೆಮ್ಮು ಒಂಥರ ಆರಾಮಿಲ್ಲ. ಅದಿರ್ ನೀವಿಬ್ರು ಹಗಣಿಗಿತ್ತಾರ. ಆತ ಚಂದ್ರವನ್ ಕರ್ಕೊಂಡು ಹೋಗ್ತೇನೆ ನಾನು. ಸೀರೆ ಸೇಲ್ ಬಿಟ್ಟಾರ ಅಂದ್ಮೇಲೆ ನಾ ಬಿಡ್ತೇನೆ, ಹೋಗಿ ಅಷ್ಟು ನೋಡ್ತೇನೆ. ಅತ್ತಿ ನೋಡ್ಯಾರ ನೋಡು, ತಗೊಂಡಾರ ತಗೋ, ಯಾರು ಬೇಡ ಅಂತಾರ? ನೀ ಪಿಕ್ಚರ್ಗೆ ಹೋಗಿಲ್ಲ ಅಂದ್ರೆ ನೀನು ಕರ್ಕೊಂಡು ಹೋಗಿದ್ವಪ್ಪ. ನೀ ಪಿಕ್ಚರ್ಗೆ ಹೋಗಿದ್ದಕ್ಕೆ ಬಿಟ್ಟು ಹೋಗಿದ್ದತ್ತಿ. ಅಯ್ಯಯ್ಯ ಸುಮ್ ಕುಂದ್ರೆ ಇವತ್ತು ಬಿಟ್ಟು ನಾಳೆ ತರಕ್ ಬರ್ತಿತ್ತಲ್ಲ. ನಾ ಅನ್ಬೇಕಂದೆ, ಅವ್ರು ಆಗ್ಲೇ ಅರ್ಬಿ ಅಂಗಡಿಗೆ ಹೊಂಟು ನಮಗೆ ಫೋನ್ ಹಚ್ಚಿದ್ರಂತೆ. ನಿನ್ನ ಮಗನ ನೋಡು ಕರ್ಕೊಂಡು ಹೋಗಿದ್ ನನ್ನ. ಅತ್ತಿ ನಿಂಗೆ ಇನ್ನೊಂದು ವಿಚಾರ ಗೊತ್ತಾ? ಇದ್ ಮ್ಯಾಲ ಐತಲ್ 3,500 ರೂಪಾಯ್ದು, ಅದ್ ನಿನ್ ಮಗ ಕೊಡ್ಸಿದ್ ಸೀರೆ. ಸುಮ್ಮನೆ ಮಗಳು. ಅಯ್ಯ ನೀನೇನ್ ಕಟ್ಕೊಂಡು ಹಿಂತಿ ಕೊಡ್ಸಿರೋ ಸೀರೆ ಹಂಗ್ಯಾಕೆ ಹೆದರ್ಕೊಳಕತ್ತೀಯ ಮಾವ? ಯಾಕಿಗಾರ ಬೇರೆದಕ್ಕಿ ಕೊಡಿಸ್ತೇಂಗ? ಬಾಯ್ ಬಿಟ್ಟು ಹೇಳು, ಹೆಮ್ಮೆಯಿಂದ ಹೇಳ, ನಾ ತಾಳಿ ಕಟ್ಟಿದ ಹೆಂತಿಗೆ ಸೀರೆ ಕೊಡ್ಸೇನಂತೇಳಿ. ನೀ ಅಂತ ಗಂಡಸ ಮರಯ? ಅಯ್ಯೋ ಅಲ್ಲಲ್ಲ, ಜನ್ಮ ಕೊಟ್ಟ ತಾಯಿಗೆ ಇವತ್ತಿನವರಿಗೆ ಒಂದು ಜಂಪರ್ ಫೀಸ್ ಕೊಡ್ಸಿಲ್ಲ ನೀನು. ಆಕೆ 3,500 ರೂಪಾಯಿ ಸೀರಿನ ನಿನಗೆ ಏನು ಬಂದಿದ್ದಿತ್ಲ ನಿನಗ? ಅಲ್ಲ ಹಂಗಾರೆ ತಾಯಿ ನಿನಗಕ್ಕಿಂತ ನಿನಗ ಸೀಂಟ್ ಹೆಚ್ಚಾದ್ಲನ? ಅಯ್ಯೋ ಅವ್ವ, ಅದು ಹಂಗಲ್ವಾ, ಈಗಿನೇ ಗಂಟು ಬಿದ್ದು. ಅಯ್ಯ ಗಂಟೇನ್ ಬಿದ್ದಿಲ್ಲಪ್ಪ, ನಾನಂತೂ ಗಂಟು ಬಿದ್ದಿಲ್ಲ. ಕೊಡಿಸ್ಬೇಡ ನನಗೆ ಬೇಕಾಗಿಲ್ಲ ಸೀರೆ ಅಂತ ಬಡ್ಕೊಂಡೆ. ಗಂಟು ಬಿದ್ದು ಕೊಡ್ಸಿದ್ ನೋಡ್ಬೇ ನಿನ್ ಮಗ. ಎಷ್ಟು ಹೇಳಿದೆ ವಂಶಿ ಪಿಕ್ಚರ್ ನೋಡಿ ಕಲಿ. ತಾಯಿ ಮ್ಯಾಗ ಹೆಂಗ್ ಪ್ರೀತಿ ಇಟ್ಕೊಂಡಿರ್ತಾರ ಪುನೀತ್ ರಾಜ್ಕುಮಾರ್ ಅಂತೇಳಿ. ಹೆರುವಳು ತಾಯಿ ನೋವ, ಹೊರುವಳು ತಾಯಿ ಜೀವ, ತ್ಯಾಗಮಯಿ ತಾಯಿ ಅಂತೇಳಿ ಹೇಳಿದ್ರು ಕೇಳಲಾರ್ದ ಹೆಂಡತಿಯೊಬ್ಬಳು ಸೀರೆ ಉಟ್ರೆ ನನಗದು 1,000,000 ರೂಪಾಯಿ, ಹೆಂಡತಿಯೊಬ್ಬಳು ಕೊಡಿಸಿದ್ರೆ ಸಾಕು ನಾನು ಒಬ್ಬ ಸಿಪಾಯಿ ಅಂದ ನಿನ್ ಮಗ. ಎದಕ್ ಮಕ್ಕಳು ಮರಿ ಎಲ್ಲ ಹೇಳ್ತಿ ಬಾಲ ಹಿಡ್ಕೊಂಡು ಹೋಗು ಬಡೆಗುಳ ಕುಡಿದ್ರು. ಯಾಕ ತಾಯಿ ಅನ್ನೋದಿದ್ದಿತ್ತಂದ್ರೆ ಇವ್ರು ಹಿಂಗ್ ಮಾಡ್ತಿದ್ರನ? ಯವ್ವ ಈಕಿ ಮಾತ್ ಕೇಳಬೇಡ್ವೆ, ಅದು ನಾ ಹೇಳಿದೆ. ಮಾವ ಅತ್ತಿ ಸಮಾಧಾನ ಮಾಡಕ್ ಏನಾರ ಒಂದ್ ಹೇಳ್ಬೇಡ ನೀನು. ಲೇ ನಾನ್ ನಿನಗ್ ಸೀರೆ ತಗೊಂಡೆ, ನೀನಲ್ಲ ಕೊಡ್ಸಂತ ಹೇಳಿದ್ದ. ಅಯ್ಯ ನಾ ಹೇಳ್ತೇನಪ್ಪ, 1,000 ಹೇಳ್ತೇನಿ. ನಿನ್ನೊಂದ್ ಕತಿ ಅತ್ತಾಗ ನಾನು ಆತ ಕೊಡ್ಸ ಅಂದೆ ಅಂತೇಳೇ ಇಟ್ಕೋ. ನಾ ಅಂದಿಲ್ಲ ಆದ್ರೂ ಇಟ್ಕೋ. ಆದ್ರೆ ನೀನು ನಾನು ನಿನ್ನ ಹೆಂಡತಿ ಕೊಡ್ಸಾಕತ್ತೇನೆ. ನನ್ನ ಹೆಂಡತಿಗೆ ಪಾಪ ಮನ್ಯಾಗ ನಮ್ಮವ್ವ ಬಕ್ಸಿ ಹಂಗೆ ಕಾಯ್ತಿರ್ತತಿ, ಅದಕ್ಕೂ ಒಂದು ಸೀರೆ ತಗೊಂಡೋಗೋಣ ಅಂತೇಳಿ ಸೀರೆ ತರ್ಬೋದಿತ್ತಲ್ಲ ನೀನು. ಅತ್ತೇನು ಉಡಲ್ಲ ಅಂತಿದ್ಲನ? ಹೌದಿಲ್ಲ ಅತ್ತಿ? ನೋಡು ಸೀರೆ ತರ್ಲಂಗೆ ಬಂದು ಪಾಪ ಅತ್ತಿ ಒಣಗಿದ ಹಪ್ಪಳದಂಗೆ ಮಕ ಮಾಡ್ಕೊಂಡು ಕುಂತ್ಲು. ಅವ ನೋಡಿದ್ರೆ ಹೆಂಡತಿಗಷ್ಟೇ ಸಿನಿಮಾ ಟಿಕೆಟ್ ತರ್ತಾನ, ನೀನ್ ನೋಡಿದ್ರೆ ಹೆಂಡತಿಗಷ್ಟೇ ಸೀರೆ ತರ್ತಿ. ಒಟ್ ನಾ ಲೆಕ್ಕಕ್ಕಿಲ್ಲಲ್ಲ, ನಾನು ಹೊಟ್ಟೆಗೆ ಹುಟ್ಟಿರಲ್ಲ, ಇಬ್ರು ಅವಳಿ ಜವಳಿ ಹೊಟ್ಟೆ ಉರ್ಸಾಕ. ಇನ್ನೇ ನನ್ ಮಾತಾಡ್ಸಕ ಹೋಗ್ಬೇಡ ನೀನ್ ಒಟ್ಟೆ. ಅಯ್ಯೋ ಇಲ್ಲವಾ, ನನ್ ಮಾತು ಪೂರ ಕೇಳು. ಕೇಳೋದಿಲ್ಲ ಇನ್ನೇನ್ ನನಗೆ ಹೇಳಕ್ ಹೋಗ್ಬೇಡ ಅಷ್ಟೇ. ಲೇ ಮಂಗಳ, ಅಲ್ಲ ನಾನು ನಿನಗೆ ತಗೊಂಡ್ ಬರುವಂತ ಬಂದಿದ್ದೇನ? ಸುಮ್ನಿರಮ್ಮವ. ಅತ್ತಿ ನಿಂಗೆ ಈ ಸೀರೆ ಇಷ್ಟ ಆದ್ವನ? ಇಷ್ಟ ಆದ್ವ. ಹಂಗಾರೆ ಇಂಥವ ಜಗ್ಗದವು ಹೋಗಿ ತಗೊಂಬತ್ತಿ ನಾಳೆ. ಎಲ್ಲ ಬೆಂಡ್ಲಿ ಹಂಗಾರ ಇದ್ರಾಗ ಯಾವ್ದವಂತ ತಗೊಂತಾಳನಂತ ಮಾಡಿದ್ದೆ. ಮಾಡ್ತಿ ಬಿಡು ನೀನು. ಅಲ್ಲತ್ತಿ ಇದು ನನ್ ಗಂಡು ಕೊಡ್ಸಿದ್ದು ಏನು ಅದು ತಳಗೈತಲ್ಲ, ಅದು ಸಿರಿಮಂತ ಕರೆ ಕುಟ್ಕೋಬೇಕು.
ಇನ್ನು ಇದ್ರ ಕೆಳಗೈತಲ್ಲ ಇದು ನಂಗೆ ಬೇಕಂತ ತೊಗೊಂಡೇನೆ, ಅದ್ರ ಕೆಳಗೈತಲ್ಲ ಅದು ನಂಗೆ ಬೇಕಂತ ತೊಗೊಂಡ್ಬಿಟ್ಟೇನೆ. ಈಗ ನಿನಗೆ ತೊಗೊಂಡ್ರ ನಿನಗೆ ಕೊಟ್ರೆ ನಾ ಹಂಗೆ ಹಂಗೆ ಮಾಡಲಿ? ಅಲ್ಲಲ್ಲ ನಂಗೊಂದು ಸೀರೆ ತರ್ಬೋದಿತ್ತಲ್ಲ. ನಾನು ಅಂದೆ ಸೀರೆ ತೊಗೊಂಡೋಗೋಣ ಅತ್ತಿಗೆ ಅಂತೇಳಿ. ನಿನ್ನ ಮಗ ಏನಂದ ಗೊತ್ತನ, ಸೀರೆ ಗಿರಿ ಎಲ್ಲ ತೊಗೊಂಡೋಗಕ್ಕೆ ಏನೈತಿ, ಸುಮ್ಮನಿರು, ನಮ್ಮವ್ವ ವಯಸ್ಸಾಗೈತಿ, ಆಕೆ ಏನು ಉಟ್ಕೊಂಡೆಲ್ಲ ಹೊಂಟಾಳ. ಮೊನ್ನೆರ ಯಶೋದ ಅತ್ತಿಗೆಮ್ಮ ಅಷ್ಟಕ್ಕೊಂದು ಸೀರೆ ತಂದು ಕೊಟ್ಟಾಳ ಹೊಸ ಹೊಸವು. ಅವನ್ನ ಉಟ್ಟು ಮೊದಲು ಹಾಳು ಮಾಡಲಿ, ಜಂಪರ್ ಹೊಲ್ಸಿದ್ವು ಹಂಗೆ ಇಟ್ಟತಿ. ಬರೇ ಸೀರೆ ಅದಕ್ಕೆ ಅವು ಆ ನಮ್ನಿ ವಯಸ್ಸಾಗೈತಿ, ಏನು ಸಣ್ಣ ಹುಡುಗಿಯನು ಉಟ್ಕೊಂಡು ಅಡ್ಡಾಡಕ್ಕ. ಅದು ಅಲ್ಲದೆ ನಾವು ಒಯ್ದಿದ್ದು ನಮ್ಮವ್ಗೆ ಇಷ್ಟ ಆಗಂಗಿಲ್ಲ, ಬ್ಯಾಡ ಅಂತಂದ. ಹಾ ನಾನು ಯಾವಾಗಂದೆ? ಏ ಅಂದಿ ಸುಮ್ನಿರ್ ಮಾವ, ನಿಂಗೆ ಗೊತ್ತಿಲ್ಲ. ಯವ ಇಲ್ಲವಾ? ನೀ ಮಾತಾಡಕ ಹೋಗ್ಬೇಡ ನೀನ. ಏನ ಆಕಿ ಏನಾರ ಹೇಳಿ, ಆಕಿ ಏನಾರ ಮಾಡ್ಲಿ, ಏನ ನಿನಗ ಸ್ವಲ್ಪರ ನಿನಗ ತಾಯಿ ಅನ್ನೋದು ಐತಲ್ಲ, ನಿನಗ ಬೇಕಾಗಿಲ್ಲ. ಹೋಗಿ ನಂಗೆ ಯಾರು ಸೀರೆ ಬೇಡ. ಏನ ನಾ ಹೋಗ್ತೇನೆ, ನಾ ಹೋಗಿ ಆಕಿ ಕೂಟ ಚಲೋ ಸೀರೆ ತೊಂಬರ್ತೇನೆ. ಅಲ್ಲ ಅತ್ತಿ, ರೊಕ್ಕ ರೊಕ್ಕ ಅಯ್ಯಪ್ಪ, ನಾ ಮೊದ್ಲು ಒಳಗೆ ಹೋಗ್ತೇನೆ. ಅಲ್ಲ ಯಶೋದಿ, ಇನ್ನು ರೊಕ್ಕ ಕೇಳಿದಳ ಮತ್ತೆ ಅಂತೇಳಿ ಒಳಗೆ ಓಡೆ ಹೋದ್ಲಿಕ್ಕಿ. ರೊಕ್ಕ ಕೊಡು ನಂಗೆ ಸೀರೆ ತರಕ. ಅವ ಆಯ್ತು, 1,000 ರೂಪಾಯಿ ತಡಿ ಕೊಡ್ತೇನೆ. 1,000 ಇವ್ರ ಆಗಲ್ಲ. ನಿನ್ನ ಹೆಂಡತಿಗೆ 3,500 ರೂಪಾಯಿ ಸೀರೆ ಕೊಡಿಸಿ ನಾನು 1,000 ಕೊಡ್ತಿ. 5,000 ರೂಪಾಯಿ ಬೇಕಾ ಸೊಸಿಗಿಂತ? ಅತ್ತೆ ಎದ್ರಾಗೂ ಕಮ್ಮಿ ಇರಬಾರ್ದು. ಯವ್ವ ನಿಜ ಹೇಳ್ತೇನೆ, ನನ್ನ ಹತ್ರ ರೊಕ್ಕಿಲ್ವೇ? ಅದಕ್ಕೆ ಗಂಟು ಬಿದ್ದು ಹಾಕಿನೇ ತೊಗೊಂಡಾಕಿ. ನಾನಂತರೂ ಈಗ ನಾನು ಸೀರೆ ಕೊಡ್ಸಿಲ್ಲ, ಒಂದೇದು ನನ್ನ ಕಡೆ ರೊಕ್ಕಿಲ್ಲ. ಭಾಳ ಅಂದ್ರೆ 1,000 ರೂಪಾಯಿ ಅಷ್ಟೇ ಕೊಡ್ಬೋದು, ನನ್ನ ಕಡೆ ರೊಕ್ಕಿಲ್ಲ. ಯಾ ಸೀಮೆ ಮಗ ಅಲ್ಲ ನೀನು? ಮಕ್ಕಳಲ್ಲ ನೀವೆಲ್ಲ ಈಕ್ಕಳುಗಳು ನೀವ. ಅಲ್ಲಲ್ಲೇ ಮಂಗಳೇ, ಆ ಕೆಲಸದಕ್ಕಿಗೆ ಅಡಿಗೆ ಮನೆ ನಿಂದೆ ಏನಾರ ಹಿಡ್ಕೊಂಡು ಅಂದಂತೆ. ಇಡೀ ಅಡಿಗೆ ಮನಿನೇ ತೊಳೆದು ಒಳಗೆ ಸಾರಿಸಿ ಉಡ್ಸಾಕತ್ತಾಳಕ್ಕೆ ಗೊತ್ತಾ? ಏನೊಂದು ಬುಟ್ಟಿ ಇಟ್ಕೊಂಡು ಕುತ್ಕೊಂಡು ತಿನ್ನಾಕತ್ತಿದ್ಲು. ನಾ ಬಂದೆ. ನೀನು ಏನು ಮಾಡ್ಬೇಕಂತ ಮಾಡಿ, ಮನೆ ತೊಳೆದು ಸ್ವಚ್ಛ ಮಾಡಿಬಿಡ್ಬೇಕಂತ ತೀರ್ಮಾನ ಮಾಡಿಯಾ ಹೆಂಗ? ಅಯ್ಯ ಅತ್ತಿ, ಎಲ್ಲದ್ರಾಗೂ ಭಯದಾಗ ಇರ್ತೀಯಲ್ಲ. ಮತ್ತು ನಾನು ಊಟಕ್ಕೆ ನೀಡ್ಕೊಂತ ಕುಂತ್ರೆ ಟೈಮ್ ಆಗಲ್ಲನ, ಹೋಗಕ್ಕೆ ಹೊತ್ತಾಕತ್ತಲ್ಲ ಅಂತೇಳಿ ನಿಂಗೇನು ಬೇಕು ನೀಡ್ಕೊಂಡು ಉಣ್ಣವ ಅಂತ ಹೇಳಿದ್ದೆ ಅಷ್ಟೇ. ಅದು ಅಲ್ಲದೆ ಏನಾಗಲ್ಲ ಬಿಡತ್ತಿ, ಏನು ಕೂಳು ಕುಂಟಿ ಬಂಗಾರ ಮಾಡ್ದಂಗೆ ಮಾಡ್ತಿ ಅತ್ತಾಗ. ಯಾವಾಗಲೂ ಮನುಷ್ಯ ತಿನ್ನುಣ್ಣದ್ರಾಗ ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಏನು ಎಷ್ಟು ನಾವು ಕೈ ಬಿಚ್ಚಿ ಕೊಡ್ತೇವೆ ಅಷ್ಟು ದೇವ್ರು ನಮ್ಮನ್ನು ನೋಡ್ತಿರ್ತಾನೆ ಗೊತ್ತನ ಅತ್ತಿ. ಹೋಲ್ಬಿಡ ಯಾಕೆ ಮಾತ. ಈಗ ಇವೆಲ್ಲ ಸೀರಿದ ಜಂಪರ್ ಹೊಲ್ಯಾಕ ನಾಳೆ ಹೋಗಿ ಕೊಟ್ಟು ಬರ್ತೇನೆ. ಅತ್ತಿ ನಮ್ಮ ಒತ್ತಿ ಶಾಣೆ. ಏ ಅವ ನೀ ಇದ್ರಾಗ ಯಾವ್ದು ಬೇಕು ಅಂತ ತಗೋರವ. ಏ ಬೇಡಪ್ಪ, ಬೇಡ ನನಗೆ ನಿನ್ನ ಹೆಂಡತಿ ಸೀರೆ ಬೇಡ. ಅಯ್ಯೋ, ಮೊನ್ನೆ ಅವ್ರ ಅವ್ವನ್ ತಗೊಂಡ ಇಡೇ ಊರ್ ಮಂದಿ ಮುಂದೆ ನನ್ನ ಮರ್ಯಾದೆ ಕದಾಳ. ಇನ್ನು ಇಕ್ಕಿದೆ ತಗೊಂಡ್ಬಿಟ್ರೆ ಮುಗ್ದ ಹೋತ್, ನಾ ಹುಟ್ಟಿನ ಸತ್ತ ಹೋಗದ. ನಂಗೆ ಇವು ಬೇಡ, ನಾ ಹೊಸಾದು ತೊಗೊಂಬರ್ತೇನೆ. ಅಲ್ಲ ಅತ್ತಿ, ಸೀರೆಯ ವಿಷಯ ಬ್ಯಾಡವ ಶಿಷ್ಯ, ಸೀರೆ ವಿಷಯಕ್ಕೆ ಬಂದ್ರೆ ಭಾರಿ ಡೇಂಜರು ಶಿಷ್ಯ. ಸೊಂಟ ಕಣ್ಣ 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 ಕಣ್ಣ, ಸೀರೆ ನಂದು 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 ನಂದನ್ನ, ಸೀರೆ ನಂದು 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 ನಂದನ್ನ. ನೋಡಲ್ಲ ಹಾಡ್ತಾ ಇರೋದು ನೋಡಕ್ಕೆ. ಯವ್ವ ನಾ ಏನು ಮಾಡಲಿ, ಆಕಿನ ತಂದು ನಾನು ಕುತ್ತಿಗೆ ಕಟ್ಟದೇಕೆ ನೀನಾನ? ಎಷ್ಟೇ ಆದರೂ ನಿಮ್ಮ ಅಣ್ಣನ ಮಗಳ, ಏನು ಮಾಡಿದ್ರು ಸಹಿಸ್ಕೊಳ್ಳೇಬೇಕವ. ನಾನಾರ ಏನು ಹೇಳಕ್ಕಾಗತ್ತೆ ಹೇಳಿ ನೋಡೋಣ. ಏನಾರ ಅಂದರೆ ನಿಮ್ಮಣ್ಣ ನಿಮ್ಮಪ್ಪ ಎಲ್ಲರೂ ನನ್ನ ಮೈ ಮೇಲೆ ಹಾರಿ ಬೀಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಉಗಳಕ್ಕೂ ಬಾರದ್ದು ನುಂಗಾಕೂ ಬಾರದ್ದು. ಈತಾಗ ಅಣ್ಣನ ಮಗಳು ಅಷ್ಟೇ, ಏನು ಮಾಡೋಕ್ಕಾಗಲ್ಲ.